ಗೆಲ್ತಾ ಇದ್ದೀನಿ. 8 ಬಾರಿ ಶಾಸಕರಲ್ಲ ಸರ್, ಬರೀ ಶಾಸಕತ್ವದಲ್ಲಿ ಅಷ್ಟೇ ಅಲ್ಲ, ವಯಸ್ಸಲ್ಲೂ ಹಿರಿಯರು ಇನ್ನೂ ನಾಟ್ ಔಟ್ ಸ್ಟಿಲ್. ಹಿಂಗೆ ಈ ಯಂಗ್ ಎನರ್ಜೆಟಿಕ್ ಸೀಕ್ರೆಟ್ ಏನು ಸರ್? ಈ ಕೆಲಸ ಮಾಡೋ ಉತ್ಸಾಹ ಇರಬೇಕು, ಹಾಂ ಕೆಲಸ ಮಾಡೋ ಆಸಕ್ತಿ ಇರಬೇಕು, ಹಾಂ ನಮ್ಮ ಸಮಯವನ್ನು ಬೇರೆಯವ್ರಿಗೆ ಕೊಡ್ತೀವಿ ಅನ್ನೋ ಮನಸ್ಸಿರಬೇಕು. ಹಾಂ 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 ಏನು ಸರ್, ಇನ್ನೊಂದು ಹೇಳಿ ಸರ್. ನಮ್ಮ ಸಮಯವನ್ನು ಹಾಂ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಮನಸ್ಸಿರಬೇಕು. ಓಕೆ. ಆವಾಗ ಇಲ್ಲ, ನನಗೇನು ಅನ್ನಿಸ್ತು ಅಂದೆ ಸರ್, ನಮ್ಮ ಸಮಯವನ್ನು ಇನ್ನೊಬ್ರಿಗೆ ಕೊಡ್ಬೇಕು. ಯಾಕೋ ಕೃಷ್ಣ ಬೈರೇಗೌಡರು ನೆನಪಾಗ್ಬಿಟ್ರು ನನಗೆ. ಅಂದರೆ ಒಂದು ನಿಮಗೆ ಆದಂಥ ಒಂದು ಕನಸಿದೆ. ರಾಮಲಿಂಗಾರೆಡ್ಡಿ ಅವರು ಅಂತ ಹೇಳಿದರೆ ನಮಗೆ ಅನ್ವರ್ಥವಾಗಿ ಬೆಂಗಳೂರು ನಗರ ಅನ್ನೋದು ನಮಗೆ ಒಂದು ಕಣ್ಮುಂದೆ ಬಂದು ಹೋಗ್ಬಿಡುತ್ತೆ. ನಿಮ್ಮದೇ ಆದಂಥ ಒಂದು ಕನಸಿದೆಯಲ್ಲ ಸರ್, ಆ ಬ್ಲೂ ಪ್ರಿಂಟ್ನ ಕೃಷ್ಣ ಬೈರೇಗೌಡರಿಗೆ ಕೊಡೋಕ್ಕೆ ನೀವು ರೆಡಿ ಇದ್ದೀರಾ? ಈಗ ಬೇರೆಯವ್ರ ವಿಚಾರ ನಾನು ಮಾತಾಡೋಕ್ಕೆ ಹೋಗಲ್ಲ. ಹಾಂ ಆದರೆ 83ರಿಂದಲೂ ಕೂಡ ನಾನು 73ರಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಸೆಕ್ರೆಟರಿ ಆಗಿ ಗೆದ್ದೆ ನಾನು. ಆಗ ಬೆಂಗಳೂರಲ್ಲಿ ABVP ಭಾಳ ಸ್ಟ್ರಾಂಗ್ ಇತ್ತು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೇವಲ 64 ಕಾಲೇಜ್ ಇತ್ತು. ಹಾಂ ಸರ್. ಅದರಲ್ಲಿ ಬೆಂಗಳೂರಲ್ಲೇ ಒಂದು 50 ಕಾಲೇಜ್ ಇತ್ತು. ಆಗ ಕೋಲಾರ, ತುಮಕೂರು ಎಲ್ಲ ಬರೋದು. ಆಗ KM ನಾಗರಾಜ್ ಅವರು, ಹರಿಪ್ರಸಾದ್ ಅವರು, ನಾನು ಮತ್ತು ನಮ್ಮ KPCC ಆಗ ಸ್ಟೂಡೆಂಟ್ ವಿಂಗ್ ಬಲಪಡಿಸ್ಬೇಕು ಅಂತೇಳಿ ABVP ಭಾಳ ಸ್ಟ್ರಾಂಗ್ ಇತ್ತು. ಆಗ ಬಲಪಡಿಸೋ ಇದರಲ್ಲಿ ನಾವೆಲ್ಲ ಕೂಡ ಶ್ರಮ ಇದೆ. ಕಾಂಗ್ರೆಸ್ಗೆ ನಮ್ಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಾಗ ಈ ಹ್ಯಾಂಡ್ ಬಿಲ್ಸ್ ಮಾಡಿಸ್ಕೊಡೋದು, ಬ್ಯಾನರ್ ಮಾಡಿಸ್ಕೊಡೋದು. ಆಗ ನಾನು NSI ಸೇರಿಕೊಂಡೆ. NSI ಸೇರ್ಕೊಂಡ್ಮೇಲೆ ನಾವೇ ಆಮೇಲೆ ಸಂಘಟನೆ ಮಾಡ್ತಾಯಿದ್ವಿ. ನಾವು ಒಂದ್ಸಲಿ ಗೆದ್ದಾದ್ಮೇಲೆ ಸುತ್ತಮುತ್ತಲು ಇರ್ತಕ್ಕಂಥ ಕಾಲೇಜುಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು, ಕಾಂಗ್ರೆಸ್ ಪರ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಗೆಲ್ಲಿಸೋದು. ಆ ಸ್ಟೂಡೆಂಟ್ ವಿಂಗು ಭಾಳ ಚೆನ್ನಾಗಿ ಸ್ಟ್ರಾಂಗ್ ಇತ್ತು ಅವಾಗ ಕಾಂಗ್ರೆಸ್ಸಲ್ಲಿ. ಆಮೇಲೆ ABVP ಹೋಗೇ ಬಿಡ್ತು. ಆಮೇಲೆ ನಮ್ಮಲ್ಲೇ ಎರಡು ಗುಂಪಾಗೋಯಿತು. ಆಗ್ಲಿಂದಲೂ ಕೂಡ ಕಾಂಗ್ರೆಸ್ಸು ಮತ್ತು ಕಾರ್ಪೊರೇಟರ್ ಆಗಬೇಕು ಅಂತ ನನಗೆ ಭಾಳ ಇಷ್ಟ ಇತ್ತು. ಯಾಕೆಂದ್ರೆ ನಮ್ಮ ತಂದೆನೂ ಆಗಿದ್ದರು. ಒಂದು ಕಾರ್ಪೊರೇಟರ್ ಆದಮೇಲೆ ಮೇಯರ್ ಆಗಬೇಕು ಅಂತಲೇ ಇತ್ತು. ಅದೇನಾಗೋಯಿತು, ನಾನು ಕಾರ್ಪೊರೇಟರ್ ಆಗಿ 2 ವರ್ಷಕ್ಕೆ ಅಸೆಂಬ್ಲಿ ಸೀಟು ಸಿಕ್ಕೋಯ್ತು. ಅದರಿಂದ ಮೇಯರ್ ಆಗೋದಕ್ಕೆ ಹಂಗಾಗಿ ನಿಮ್ಮ ಖಾನ್ದಾನೇ ರಾಜಕಾರಣದಲ್ಲಿ ಇಲ್ಲ, ನಮ್ಮ ತಂದೆನೇ ಇದಾರಲ್ಲ ಸರ್, ಇದ್ರು ಮೇಯರ್ ಆಗಬೇಕು ಅಂತಿತ್ತು. ಆದರೆ ಅದಕ್ಕೆ ಶಾಸಕನೇ ಆಗ್ಬಿಟ್ನಲ್ಲ, ಅದರಿಂದ ಮೇಯರ್ ಆಗೋದಕ್ಕೆ ಆಗಲಿಲ್ಲ. ಅದೊಂದು ಹಾಗೆ ಉಳ್ಕೊಳ್ತು. ನಾನು ಮೇಯರ್ ಆಗದೇ ಇದ್ದರೂ ಕೂಡ 93ರಿಂದ ವೀರಪ್ಪ ಮೊಯ್ಲಿಯವರು CM ಆಗಿದ್ದಾಗ ನಾನು ಇನ್ಚಾರ್ಜ್ ಹಾಕಿದ್ರು. ಕಾರ್ಪೊರೇಷನ್ಗೆ ಮೇಯರ್ ಎಲೆಕ್ಷನ್ಸ್ಗೆ ಇನ್ಚಾರ್ಜ್ ಅಂತ ಹಾಕಿದ್ರು. ಆಗ ಆಗ್ಲಿಂದಲೂ 2020ವರೆಗೂ ಕೂಡ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಪಕ್ಷ ಇರಲಿ ಅಥವಾ ನಾವು ವಿರೋಧ ಪಕ್ಷದಲ್ಲಿರಲಿ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಕ್ಲೀನಾಗಿ